ಅಣ್ಣ ಡಾಕ್ ಸತೀಶ್ ಅಣ್ಣ ನಮ್ನೆ ನಮ್ ಗಿಲ್ಲಿನೇ ಸ್ಲಮ್ಮು ಅಂತೇನೆ ಅಣ್ಣ. ಬಂದ್ ನೋಡ್ರೆ ಗೊತ್ತೈತೆ ಅಣ್ಣ ಯಾರು ಸ್ಲಮ್ಮು ಏನು ಅಂತ. ಅವನೇ ದೊಡ್ಡ ಸ್ಲಮ್ಮು ಅಣ್ಣ, ಅವನೇ ದೊಡ್ಡ ಬೋಗಾಸು ನಮ್ ಗಿಲ್ಲಿಗಂತ ಅಣ್ಣ ಸ್ಲಮ್ಮು ಅಂತ. ಇಲ್ಲಿ ಬಂದ್ ನೋಡ್ರೆ ಗೊತ್ತೈತಿದ ಅವನಿಗೆ ಯಾರು ಸ್ಲಮ್ಮು ಏನು ಇತ್ತ ಅಂತ. ಹಳ್ಳಿ ಜನಗಳು ಏನು ಅಂತ ಅವ್ನು ಗೊತ್ತೈತಿಲ್ಲ. ನಮ್ಮ ಹಳ್ಳಿ ಜನಗಳೆಲ್ಲ ಚಿನ್ನಂತ ಮುನ್ಸು ಅವನು ಅಂತಾನೆ ಅಣ್ಣ. ಸಾವಿರ ಮಾತಾಡ್ತಾನೆ ಅವನು. ಇಲ್ಲಿ ಬಂದು ನೋಡ್ರೆ ಗೊತ್ತಾಯ್ತದೆ ಹಳ್ಳಿ ಜನ ಏನು ಎತ್ತ ಅಂತ. ಗಿಲ್ಲಿ ಕಂಡ್ರೆ ಯಾಕೆ ಡಾಕ್ ಸತೀಶ್ ಅವ್ರಿಗೆ ಕೋಪ ಅಷ್ಟೊಂದು? ಅಣ್ಣ ಗಿಲ್ಲಿ ಫುಲ್ಲು ಟಕ್ಕರ್ ಕೊಡ್ತಾನೆ ಅಣ್ಣ, ಮಾತ್ಗೋ ಉರ್ಕೊಬಿಡ್ತಾನೆ ಅಣ್ಣ ಅವನು. ಅಂದ್ರೆ ಡಾಕ್ ಸತೀಶ್ ಇದ್ದಾಗ ಗಿಲ್ಲಿ ತುಂಬಾ ಟಾರ್ಚರ್ ಮಾಡಿರೋದಕ್ಕೆ ಟಕ್ಕರ್ ಕೊಟ್ಟವನು ಸರಿಯಾಗಿ ಮಾತು. ಅದಕ್ಕೋಸ್ಕರ ಅವರು ಅಷ್ಟೊಂದು ಗಿಲ್ಲಿ ಕಂಡ್ರೆ ಆಗಲ್ಲ ಅವ್ರಿಗೆ. ಅದಕ್ಕೆ ಡಾಕ್ ಸತೀಶು ಸ್ಲಮ್ ಅಂದಿದ್ದಕ್ಕೆ ನಿಮ್ಗೆ ಬೇಜಾರಾಯ್ತಿತ್ತ? ನಮಗೂ ಜೊತೆಗೆ ಸೇರ್ಸಿ ಹೇಳ್ದಂಗೆ ಅಣ್ಣ ಅದು. ಊರ್ನವ್ರಿಗೆಲ್ಲ ಹೇಳ್ದಂಗೆ ಆಯ್ತದೆ. ಲವ್ ನೀನು ಈ ದೊಡ್ಡ ವಿಷಯಕ್ಕನ ಇದೆಲ್ಲ ನೀನು ಮಾತಾಡ್ದಲ್ಲ, ಆದ್ರೂ ನಿಂಗೆ ಬೇಜಾರಾಗ್ಬಿಟ್ಟದ ಒಟ್ಟಿನಲ್ಲಿ ಹಂಗೆ ಅಂದಿದ್ದಕ್ಕೆ. ಇರ್ಲಿ ಬಿಡು ಅಂದ್ರೆ ಏನೋ ಅವ್ರ ಮೇಲೆ ಕೋಪಕ್ಕೆ ಅಥವಾ ಅವನು ಬೇಜಾರು ಮಾಡಿದ್ದ ಅನ್ನೋದಕ್ಕೋಸ್ಕರ ಏನೋ ಹೇಳ್ತಾನೆ. ಒಟ್ಟಿನಲ್ಲಿ ಗಿಲ್ಲಿ ನಟ ಗೆಲ್ಬೇಕು. 100% ಅವ್ರೇನ ಗೆಲ್ಲೋದು. ಹಂಗ ಹೇಳ್ಬಿಡ್ತೀಯ ನೀನು? 100% ಅವ್ರೇನ ಗೆಲ್ಲೋದು. ಅಲ್ಲ ಕಣೋ, ನಿಮ್ಗೆ ಸಂಬಂಧಿಕರಲ್ಲ ಏನಿಲ್ಲ, ಅದು ಹೆಂಗೆ ಹೇಳ್ಬಿಡ್ತೀವಿ? ಏನೇನು ಚಿಕ್ಕ ಮಗುವಿಂದ ದೊಡ್ಡವ್ರವರೆಗೂ ಗಿಲ್ಲಿ ಯಾರು ಅಂದ್ರೆ ಹೇಳ್ತಾರೆ. ಸಭಾಷ್ ಕಣೋ. ಅಂದ್ರೆ ನಿಮ್ಮ ಊರಿಗೆ ಇಷ್ಟೊಂದು ಹೆಸರು ಬರ್ತಾ ಇದ್ದಲ್ಲ, ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಯ್ತಿದೆ. ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸ್ಕೂಲೆಲ್ಲ ಮಾತಾಡ್ತಾರ ಗಿಲ್ಲಿ ಬಗ್ಗೆ? ಅಣ್ಣ ದಿನ ಒಬ್ಬೊಬ್ರು ಬರ್ತಾ ಇರ್ತಾನೆ ಅಣ್ಣ ರಿಪೋರ್ಟರು. ನಿಮ್ಮೂರ್ ಸ್ಕೂಲ್ಗೆ ಡೈಲಿ ದಿನ ಬರ್ತಾರೆ ಅಣ್ಣ. ಹೌದಾ? ಅಷ್ಟೊಂದು ಫೇಮಸ್ ಆಗ್ಬಿಟ್ಟದೆ. ಜಸ್ತನರ್ ಮನೆಯಿಂದ ಬಂದು ಅವ್ರ ಮನೆಯಿಂದನೇ ಬರ್ತಾ ಇದೆಯಾ? ಅವ್ರ ಅಭಿಮಾನಿ ಒಬ್ರು ಗಾಡಿ ಫುಲ್ ಸ್ಟಿಕ್ಕರ್ ಹಾಕೊಂಡು ನೋಡಿ ಅಣ್ಣ ಹೆಂಗಿತ್ತು ಅಂತ. ಯಾವ ಗಾಡಿ ಅದು? ಅಣ್ಣ R15 ಅಂತ ಅಣ್ಣ. R15 ಆ ಗಾಡಿ ಎಲ್ಲ ಗೊತ್ತಾ ನಿನ್ಗ? ಮಾಡಿಫೈ ಮಾಡ್ತಿದ್ರು ಅಣ್ಣ. ಮಾಡಿಫೈ ಏನೋ ಗಾಡಿ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೆ. ನಿನಗೆ ಯಾವ ಗಾಡಿ ಓಡ್ಸಕ್ ಬರುತ್ತೆ? ನಂಗೆಲ್ಲ ಓಡ್ಸಕ್ ಗೊತ್ತಿದೆ. ಎಲ್ಲ ಬರುತ್ತಾ? ಇದು ಅದು TVS ಅದರಿಂದನೇ ಕಲ್ತಿದ್ಯಾ? ಸೈಕಲ್ ಹೊಡಿಕ್ ಬರುತ್ತಾ? ಈಗ R15 ಅಂತ ಅಂದಲ್ಲ, ಆ ಗಾಡಿಗೆ ಯಾವ ತರ ಮಾಡಿಫೈ ಮಾಡಿದ್ರಾ? ತೋರ್ಸು ಹೇಗಿದೆ ಅಂತ. ಯಾವ್ರವ್ರು ಬಂದಿದ್ರ? ಅಲ್ಲೇ ತೋರ್ಸು. ಈ ಕಡೆ ತಿರ್ಗ್ಸು. ಓ ಇರಪ್ಪ ಜೂಮ್ ಮಾಡೋಣ. ಓಕೆ. ಯಾವ್ರವ್ರು ಆ ಥರ ಅಭಿಮಾನಿಗಳು ಬಂದಿದ್ದವರು? ಅವ್ರು ಮಂಡ್ಯದವ್ರೆ ಅಂತೆ. ಬೆಂಗಳೂರಿಂದ ಬಂದಿದ್ರು ಅಣ್ಣ. ಅದ ಮಾಡಿಫೈ ಮಾಡಿಸಿದಾರಂತ ಗಾಡಿನೇ? 15,000 ಆಗಿದೆ ಅಂತ ಗಾಡಿ. ಅದನ್ನ ಸ್ಟಿಕ್ಕರಿಂಗ್ ಮಾಡ್ಸಕ್ಕೆ 15,000 ಆಗಿದೆ ಅಂತ ಹೇಳಿದ್ರು ಅವರು. ಹೊರಟೋದ್ರ ಬಂದು ಹೋದ್ರು ಅಣ್ಣ. ಎಷ್ಟೊತ್ತಲ್ಲಿ ಬಂದಿದ್ರು? ಈಗ ಸಂಜೆ ಬಂದಿದ್ರು ಅಣ್ಣ. ಅಲ್ಲಿ ಕಿಚ್ಚ ಇಸ್ತಿದ್ವಿ, ಕರೆದ್ರು ಗಿಲ್ಲಿ ನಟ ಅವ್ರ ಮನೆ ತೋರಿಸಿ ಅಂತ. ನಾವಾಗ ಕರ್ಕ ಬಂದೋಣ ಅಲ್ಲೇ ಗಿಲ್ಲಿ ಅವ್ರ ಮನೇನ. ಆ ಗಾಡಿಗೆ ಎಷ್ಟಿರ್ಬೋದು ರೇಟು? ಅಣ್ಣ 1.5 ಲಕ್ಷ 2 ಲಕ್ಷ ಐತೆ ಅಣ್ಣ ಅದು ಗಾಡಿ. ಅಷ್ಟೊಂದು ರೇಟ್ ಇದೆಯೇನೋ? ಅದಕ್ಕೆ 15,000 ಸ್ಟಿಕ್ಕರಿಂಗ್ ಮಾಡಿಸಿದ್ರಾ? ಮಾಡಿಸಿದ್ರು ಅಣ್ಣ ಗಿಲ್ಲಿ ನಟನ್ಗೋಸ್ಕರ. ಎಷ್ಟು ಜನ ಬಂದಿದ್ರು ಅಣ್ಣ? ಅವ್ರ ಕಡೆ ಒಂದಿಬ್ರು ಬಂದಿದ್ರು ಅಣ್ಣ. ಫಾರ್ಚುನರ್ ಕಾರಲ್ಲಿ ಬಂದಿದ್ರು ಅಣ್ಣ ಅವರು ಟೀಮು. ನಿಂಗೆ ನೋಡಿ ಖುಷಿ ಆಯ್ತಾ? ನೋಡಿ ಖುಷಿ ಆಯ್ತು. ಗಾಡಿ ನೋಡಿ ಖುಷಿ ಆಯ್ತು. ಅಂದ್ರೆ ಗಾಡಿ ತಗೊಂಡ್ ಏನ್ ಮಾಡ್ರು ಗಿಲ್ಲಿ ನಟ ಅವ್ರ ಮನೆ ಹತ್ರ? ಅವ್ರ ಅಪ್ಪ ಅಮ್ಮನ ಜೊತೆ ನಿಲ್ಸಿ ಫೋಟೋ ತೆಗ್ಸ್ಕೊಂಡು ಹೋದ್ರು ಅಣ್ಣ. ವಿಡಿಯೋ ಏನು ಮಾಡಂಗಿಲ್ಲ ಅಂದ್ರು, ಅದಕ್ಕೆ ಫೋಟೋ ತೆಗ್ಸ್ಕೊಂಡು ಹೋದ್ರು ಅಣ್ಣ. ಓ, ಅವ್ರ ಜೊತೆ ವಿಡಿಯೋ ಮಾಡಬಾರ್ದು ಅಂತ ಅದಕ್ಕೆ ಫೋಟೋ ತಕೊಂಡು ಹೋದ್ರು. ಇನ್ನೊಂದು ವಿಚಾರ ಏನಂತಂದ್ರೆ, ಅಪ್ಪ ಹೇಳ್ತಿದ್ರು ಬೆಳಗ್ಗೆಯಿಂದ 500 ಜನ ಅಷ್ಟು ಬಂದಿದ್ರಂತೆ. 500 ಜನ? ನಿಂತವ್ರಿಗೆ ಕಾಲೆಲ್ಲ ಉದೋಗ್ಬಿಡೈತಂತೆ. ಹೌದೌದು, ಕಾಲು ಹೋದ ತಕ್ಷಣ ಎಲ್ಲರಿಗೂ ಜ್ಯೂಸ್ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅವ್ರ ಅಪ್ಪ ಅಮ್ಮ ಇಬ್ರು ಮಾತಾಡಿಸ್ತಾರ ಎಲ್ರು. ಅಂದ್ರೆ ಡೈಲಿ ನಿಮ್ ಊರಿಗೆ ಜನ ಬರ್ತಾನೆ ಇರ್ತಾರ? ದಿನ ಬರ್ತಾರೆ ಅಣ್ಣ. ನೀನ್ ಅವ್ರಿಗೆ ಏನೋ ಸಂಬಂಧಿಕ ಆಗ್ಬೇಕಾ? ಇಲ್ಲ ಏನಿಲ್ಲ. ಅಂದ್ರೆ ನೋಡಕ್ ಹೋಗ್ತೀಯ ನೀನು? ಮಾಮೂಲಿ. ಇವತ್ ಗಾಡಿ ನೋಡಕ್ ಹೋಗಿದ್ದೆ. ಅಲ್ಲೇ ನಮ್ಮನ್ನ ಕರೆದ್ರು ಅಣ್ಣ ಅವ್ರ ಮನೆಯಲ್ಲಿ ಅಂತ. ಓ, ನಿನ್ನ ಅಡ್ರೆಸ್ ಕೇಳಿದ್ರ ನಿಮ್ಮಿಬ್ರನ್ನ? ನಾವ್ ಹತ್ಕೊಂಡು ಅಲ್ಲೇ ಅವ್ರ ಜೊತೆನೆ ಬಂದೋಣ. ಓ, ಹಂಗಾಗಿ ಆ ಗಾಡಿ ನಿನಗೆ ಗೊತ್ತಾಯ್ತು. ಗಾಡಿ ಹೊಸದ ಹಳೇದ? ಮಾಮೂಲಿ ಅಣ್ಣ, ಅವಾಗ್ಲೇ ತಗೊಂಡಿರ್ಬೋದು. ಈಗ ಮಾಡಿಫೈ ಮಾಡ್ತಿರೋದು. ಮಾಡಿಫೈ ಮಾಡಿ ಸ್ಟಿಕ್ಕರ್ ಸ್ಟಿಕ್ಕರ್ ಚೆನ್ನಾಗಿತ್ತ ಗಾಡಿ? ಆಮೇಲೆ ಫೋಟೋ ತೆಗಿಸ್ಕೊಂಡು ಆಮೇಲೆ ಹೊರಟ್ರು. ಆಮೇಲೆ ಫೋಟೋ ತೆಗಿಸ್ಕೊಂಡು ಇನ್ನೇನು ಲೇಟ್ ಆಯ್ತು ಅಂದ್ಬಿಟ್ಟು ಹೊಂಟೋದ್ರು ಅಣ್ಣ. ಇವತ್ತು ಸಂಕ್ರಾಂತಿ ಹಬ್ಬದ ದಿನನೇ ಎಳ್ಳು ಬೆಲೆ ಎಲ್ಲರಿಗೂ ಕೊಟ್ರು ಅಣ್ಣ. ಓ, ಎಲ್ಲರೂ ಎಳ್ಳು ಬೆಲೆನೂ ಕೊಟ್ರಾ? ಸುಭಾಷ್ ಕಣೋ. ನೀನು ತಿಂದ? ಎಲ್ಲ ಅಲ್ಲೇ ಬರುವಾಗ್ಲೇ ತಗೊಬಂದಿದ್ರಾ? ಬರುವಾಗ್ಲೇ ಎಳ್ಳು ಬೆಲ್ಲ ತಂದಿದ್ರಾ? ಮನೆಯಿಂದ ಗಿಲ್ಲಿ ಅವ್ರ ಅಪ್ಪ ಅಮ್ಮ. ಓ, ಅವ್ರ ಅಪ್ಪ ಅಮ್ಮ ಎಲ್ಲಾರನು ಚೆನ್ನಾಗಿ ಮಾತಾಡ್ಸಿ ಎಳ್ಳು ಬೆಲ್ಲ ಕೊಟ್ಟಿ. ಅಂದ್ರೆ ಒಳ್ಳೆ ಜನ ಅವ್ರ ಅಪ್ಪ ಅಮ್ಮ? ಫುಲ್ ಒಳ್ಳೆಯವರು ಅಣ್ಣ. ಒಳ್ಳೆ ಜನ, ಯಾವ ದುರಂಕಾರ ಏನು ಇಲ್ಲ ಅಣ್ಣ. ಫುಲ್ ಒಳ್ಳೆಯವರು ಅಣ್ಣ. ಒಳ್ಳೆ ಜನ. ಬಂದವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಜ್ಯೂಸು. ಸಂಕ್ರಾಂತಿ ಅಲ್ವಾ, ಹಾಗಾಗಿ ಎಳ್ಳು ಬೆಲ್ಲ ಕೊಟ್ಟಿದ್ರು ಅಣ್ಣ ಇವತ್ತು. ನೀನು ತಿಂದ? ಅಣ್ಣ, ಬೇರೆ ಟೈಮಲ್ಲೆಲ್ಲ ಬಂದವ್ರಿಗೆಲ್ಲ ಜ್ಯೂಸ್ ಕೊಡ್ತಾರೆ ಅಣ್ಣ. ಬೇರೆ ದಿನ ಎಲ್ಲ ಜ್ಯೂಸ್ ಕೊಡ್ತಾರೆ ಅಣ್ಣ. ಯಾರೇ ಬಂದ್ರು ಕೊಡ್ತಾರೆ? ಯಾರೇ ಬಂದ್ರು ಕೊಡ್ತಾರೆ ಅಣ್ಣ. ಇವತ್ತು ಎಳ್ಳು ಬೆಲ್ಲ ಕೊಟ್ರು ನೋಡಿ, ಪರವಾಗಿಲ್ಲ. ನೀವೆಲ್ಲ ತಿಂದು ಖುಷಿ ಆಯ್ತು. ಅಣ್ಣ, ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು. ಏನಪ್ಪ ಇನ್ನೊಂದು ವಿಚಾರ?
ಅಣ್ಣ ಡಾಕ್ ಸತೀಶ್ ಅಣ್ಣ ನಮ್ ಗಿಲ್ಲಿನೇ ಸ್ಲಮ್ಮು ಅಂತೀನಿ ಅಣ್ಣ. ಬಂದ್ ನೋಡ್ರೆ ಗೊತ್ತೈತೆ ಅಣ್ಣ ಯಾರು ಸ್ಲಮ್ಮು ಏನು ಅಂತ. ಅವನೇ ದೊಡ್ಡ ಸ್ಲಮ್ಮು ಅಣ್ಣ, ಅವನೇ ದೊಡ್ಡ ಬೋಗಾಸು ನಮ್ ಗಿಲ್ಲಿಗೆ ಅಂತ ಅಣ್ಣ ಸ್ಲಮ್ಮು ಅಂತ. ಇಲ್ಲಿ ಬಂದ್ ನೋಡ್ರೆ ಗೊತ್ತೈತಿದೆ ಅವನಿಗೆ ಯಾರು ಸ್ಲಮ್ಮು ಏನು ಇತ್ತ ಅಂತ. ನಮ್ಮ ಹಳ್ಳಿ ಜನಗಳು ಏನು ಅಂತ ಅವ್ನು ಗೊತ್ತಾಯ್ತಿರೋಣ. ನಮ್ಮ ಹಳ್ಳಿ ಜನಗಳೆಲ್ಲ ಚಿನ್ನಂತ ಮುನ್ಸು ಅವನು ಅಂತಾನೆ ಅಣ್ಣ. ಸಾವಿರ ಮಾತಾಡ್ತಾನೆ ಅವನು. ಇಲ್ಲಿ ಬಂದು ನೋಡ್ರೆ ಗೊತ್ತಾಯ್ತಿದೆ ಹಳ್ಳಿ ಜನ ಏನು ಎತ್ತ ಅಂತ. ಗಿಲ್ಲಿ ಕಂಡ್ರೆ ಯಾಕೆ ಡಾಕ್ ಸತೀಶ್ ಅವ್ರಿಗೆ ಕೋಪ ಅಷ್ಟೊಂದು? ಅಣ್ಣ ಗಿಲ್ಲಿ ಫುಲ್ಲು ಟಕ್ಕರ್ ಕೊಡ್ತಾನೆ ಅಣ್ಣ, ಮಾತ್ಗೋ ಉರ್ಕೊಬಿಡ್ತಾನೆ ಅಣ್ಣ ಅವನು. ಅಂದ್ರೆ ಡಾಕ್ ಸತೀಶ್ ಇದ್ದಾಗ ಗಿಲ್ಲಿ ತುಂಬಾ ಟಾರ್ಚರ್ ಮಾಡಿರೋದಕ್ಕೆ ಟಕ್ಕರ್ ಕೊಟ್ಟವನು ಸರಿಯಾಗಿ ಮಾತು. ಅದಕ್ಕೋಸ್ಕರ ಅವರು ಅಷ್ಟೊಂದು ಮಾತು ಗಿಲ್ಲಿ ಕಂಡ್ರೆ ಆಗಲ್ಲ ಅವ್ನಿಗೆ. ಅದಕ್ಕೆ ಡಾಕ್ ಸತೀಶು ಸ್ಲಮ್ ಅಂದಿದ್ದಕ್ಕೆ ನಿಮ್ಗೆ ಬೇಜಾರಾಯ್ತಿತ್ತ? ಅಣ್ಣ ನಮಗೂ ಜೊತೆಗೆ ಸೇರ್ಸಿ ಹೇಳ್ದಂಗೆ ಅಣ್ಣ, ಅದು ಊರ್ನವ್ರಿಗೆಲ್ಲ ಹೇಳ್ದಂಗೆ ಆಯ್ತದೆ. ಹೇಳ್ದಂಗೆ ಲವ್ ನೀನು ಈ ದೊಡ್ಡ ವಿಷಯಕ್ಕನ ಇದೆಲ್ಲ ನೀನು ಮಾತಾಡ್ದಲ್ಲ, ಆದ್ರೂ ನಿಂಗೆ ಬೇಜಾರಾಗ್ಬಿಟ್ಟದೆ ಒಟ್ಟಿನಲ್ಲಿ ಹಂಗೆ ಅಂದಿದ್ದಕ್ಕೆ. ಇರ್ಲಿ ಬಿಡು, ಅಂದ್ರೆ ಏನೋ ಅವ್ರ ಮೇಲೆ ಕೋಪಕ್ಕೆ ಅಥವಾ ಅವನು ಬೇಜಾರು ಮಾಡಿದ್ದ ಅನ್ನೋದಕ್ಕೋಸ್ಕರ ಏನೋ ಹೇಳ್ತಾನೆ. ಒಟ್ಟಿನಲ್ಲಿ ಗಿಲ್ಲಿ ನಟ ಗೆಲ್ಬೇಕು. 100% ಅವ್ರೇನ ಗೆಲ್ಲೋದು. ಹಂಗ ಹೇಳ್ಬಿಡ್ತೀಯ ನೀನು? 100% ಅವ್ರೇನ ಗೆಲ್ಲೋದು. ಅಲ್ಲ ಕಣೋ, ನಿಮ್ಗೆ ಸಂಬಂಧಿಕರೆಲ್ಲ ಏನಿಲ್ಲ, ಅದು ಹೆಂಗೆ ಹೇಳ್ಬಿಡ್ತೀವಿ? ಏನೇನು ಚಿಕ್ಕ ಮಗುವಿಂದ ದೊಡ್ಡವ್ರವರೆಗೂ ಗಿಲ್ಲಿ ಯಾರು ಅಂದ್ರೆ ಹೇಳ್ತಾರೆ. ಸಭಾಷ್ ಕಣೋ. ಅಂದ್ರೆ ನಿಮ್ಮ ಊರಿಗೆ ಇಷ್ಟೊಂದು ಹೆಸರು ಬರ್ತಾ ಇದ್ದಲ್ಲ, ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಯ್ತಿದೆ. ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸ್ಕೂಲೆಲ್ಲ ಮಾತಾಡ್ತಾರ ಗಿಲ್ಲಿ ಬಗ್ಗೆ? ಅಣ್ಣ ದಿನ ಒಬ್ಬೊಬ್ರು ಬರ್ತಾ ಇರ್ತಾನೆ ಅಣ್ಣ, ರಿಪೋರ್ಟರು. ನಿಮ್ಮೂರ್ ಸ್ಕೂಲ್ಗೆ ಡೈಲಿ ದಿನ ಬರ್ತಾರೆ ಅಣ್ಣ. ಹೌದಾ? ಅಷ್ಟೊಂದು ಫೇಮಸ್ ಆಗ್ಬಿಟ್ಟದೆ. ನನ್ನ ಹೆಸರು ಉಲ್ಲಾಸ್ ಅಂತ. ನನ್ನ ಹೆಸರು ಧನುಷ್ ಅಂತ ಅಣ್ಣ. ಈ ಗಿಲ್ಲಿ ನಟನ್ ಯಾವ್ದಾರ ಒಂದು ಡೈಲಾಗ್ ಕೇಳ್ತೀರಾ? ಹೇಳಪ್ಪ. ಈಗ ಗಿಲ್ಲಿ ನಟ ಅವ್ರು ನೋಡಿದ್ದೀರಾ? ನೋಡಿದ್ದೀರಾ? ಈಗ ಒಬ್ಬರು ಮಾತ್ರ ನೀನ್ ಮಾತಾಡ. ಈ ಗಿಲ್ಲಿ ನಟ ನಿನ್ಗೆ ಹೆಂಗ್ ಗೊಪ್ಪ ಗೊತ್ತು? ಗಿಲ್ಲಿ ನಟ ಕ್ರಿಕೆಟ್ ಆಡಕ್ಕೆಲ್ಲ ಬತ್ತಿದ್ರು. ಕ್ರಿಕೆಟ್ ಆಡ್ತೀರಿ ನಿಮ್ ಜೊತೆಲಿ? ಅಲ್ಲಕನ ಅಷ್ಟ್ ದೊಡ್ಡವರು ನಿಮ್ ಜೊತೆ ಬಂದು ಆಡ್ತಿದ್ರಾ? ನಾಮ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ ಜೊತೆ ಎಲ್ಲ ಕ್ರಿಕೆಟ್ ನೆಲ್ಲ ಆಡಕ್ ಬತ್ತಿದ್ರು. ನೀನೀಗ ದೊಡ್ಡನಾಗ್ಬಿಟ್ಟಿದ್ಯೇನೋ? ಚಿಕ್ಕವನೇ ತಾನೆ. ನೀ ಎಷ್ಟು ವರ್ಷದಲ್ಲಿ ಕ್ರಿಕೆಟ್ ಆಡ್ತಿದ್ದು? ನಮ್ ಚಿಕ್ಕ ವಯಸ್ಸಲ್ಲಿ ಶಿಶ್ವರಕ್ಕೆ ಹೋಗ್ತಿದ್ದಾಗ ನಮ್ ಜೊತೆ ಕ್ರಿಕೆಟ್ ಎಲ್ಲ ಆಡಕ್ ಬತ್ತಿದ್ರು. ಲೋ, ಶಿಶ್ವರಕ್ಕೆ ಹೋಗೋಗಿ ಯಾರು ಕ್ರಿಕೆಟ್ ಆಡ್ತಾರೆ? ನಾಮ್ ಚಿಕ್ಕ ವಯಸ್ಸಲ್ಲಿದ್ದಾಗ ಶಿಶ್ವರದಲ್ಲಿ ಇದೀನಿ, ಆಗ ಜೊತೆಲಿ ಆಟ ಆಡಕ್ ಬತ್ತಿರು. ನಾಮ್ ಬಾಲು ಪಾಲು ಎತ್ಕೊಡಕ್ ಹೋಯ್ತಿದ್ರಿ? ಹಂಗೇಳು. ನಾ ಇದೇನಪ್ಪ ಗಾಬರಿ ಆಗೋಯ್ತು ಅನ್ಕೋತೀನಿ ತಡಿ. ನೀವೆಲ್ಲಿ ಕ್ರಿಕೆಟ್ ಆಡ್ತಿದ್ದು ಮಗ? ಅಣ್ಣ ಇಲ್ಲೇ ಪಿಚ್ ಆಯ್ತಾ ಅಣ್ಣ. ಇದೇ ಊರಲ್ಲೇ? ಗಿಲ್ಲಿ ನಟ ಕ್ರಿಕೆಟ್ ಆಡಕ್ ಬಂದಾಗ ಚೆನ್ನಾಗಿ ಆಡ್ತಿದ್ರಾ? ಚೆನ್ನಾಗಿ ಆಡ್ತಿದ್ರು. ಬ್ಯಾಟಿಂಗ್ ಬೌಲಿಂಗ್ ಅವ್ರದ್ದು ಎಲ್ಲಾನು ಮಾಡ್ತಿದ್ರು. ಬ್ಯಾಟಿಂಗ್ ಬೌಲಿಂಗ್ ಎಲ್ಲಾನು ಮಾಡ್ತಿದ್ರು. ಮೋಸ ಮಾಡ್ತಿರ್ಲಿಲ್ವಾ? ಮೋಸ ಮಾಡ್ತಿರಲಿಲ್ಲ, ಕಾಮಿಡಿ ಮಾಡ್ತಿದ್ರು. ಕಾಮಿಡಿಯಾ? ಅಲ್ಲೂ ಕಾಮಿಡಿ ಮಾಡ್ತಿದ್ರ? ಅಲ್ಲೋ ಕಾಮಿಡಿ ಮಾಡ್ತಿದ್ರು. ಅಲ್ಲೇಂಗ್ ಕಾಮಿಡಿ ಮಾಡಕ್ಕಾಗುತ್ತಾ? ಅಲ್ಲಿ ಬಾಲ ಅತ್ತಗಿತ್ತಾಗ ಇಟ್ಬಿಡುದು. ಅವ್ರೆ ಯಾಕಂಗ? ರನ್ ಒದಗಿಸ್ಬಿಟ್ಟು ರನ್ ಔಟ್ ಮಾಡಿಸ್ಬಿಡುದು. ಅಂದ್ರೆ ಓಡಿಸುದು, ರನ್ ಔಟ್ ಮಾಡಿಸುದು. ಬಾಲ ಯಾಕಡೆ ಬೇಕು ಅಂತ ಬಿಸಾಕ್ಬಿಡಾರ? ಬೇಕು ಅಂತ ಅತ್ತಗಿತ್ತಾಗ ಹೊಡೆದು ಬಿಡುದು. ಬೇಕು ಅಂತ ತಿರ್ಸ್ಬಿಡುದು. ಬಾಲ್ ತಿರ್ಸ್ಬಿಡುದು, ಹೊಡೆದು ದೂರಕ್ಕೆ. ಅಂದ್ರೆ ಅವಾಗ ಎಲ್ಲಾನು ಹಂಗೆ ಕಾಮಿಡಿ ಮಾಡ್ತಿದ್ರ. ಈಗ ನೀನು ಯಾವಾಗ ಬಾಲ್ ಎತ್ಕೊಡಕ್ ಹೋಗ್ತಿದ್ಯಾ ನೀನು? ನಾನು ಕೂತ್ಕೊಂಡು ಚಿಕ್ಕ ವಯಸ್ಸಲ್ಲಿ ಕರ್ಕ ಹೋಯ್ತಿದ್ರು ಕೂತ್ಕೊಂಡು ನೋಡ್ತೀನಿ. ನೀವು ನೋಡ್ತಿದ್ರಿ? ನೀವ್ ಅದೇನ ಅವ್ರ ಹೆಂಗೆಲ್ಲ ಮಾಡೋ ಕಾಮಿಡಿ ಎಲ್ಲ ನೋಡ್ತಿದ್ರಿ? ಆಗ ಯಾರು ಬೈತಿರ್ಲಿಲ್ಲ ಅವ್ರಿಗೆ, ಇದ್ಯಾಕ್ಲ ಹಿಂಗ್ ಮಾಡ್ತೀಯಲ್ಲ, ಓಡಿಸ್ತೀಯಲ್ಲ ಅಂತ? ಇಲ್ಲ, ಅವರು ಕಾಮಿಡಿ ಅಲ್ವಾ, ಅವರು ನೆಗಿತಿದ್ರು. ನಗುರು ಅವರು? ಅಲ್ಲ, ಈಗ ಬಾಲು ದೂರ ಹೊಡೆದ್ಬಿಟ್ಟು ಆ ಕಡೆ ಈ ಕಡೆ ಹೊಡೆದ್ಬಿಟ್ಟಾಗ ಅವ್ರಿಗೆ ಬೇಜಾರಾಗ್ತಿರ್ಲಿಲ್ವಾ? ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನೀವು ಯಾವ ಊರವರು? ದಡತ್ಪುರ. ಎಷ್ಟು ಹುಮ್ಮಸ್ಸಿಂದ ಹೇಳ್ತೀರಿ. ಗಿಲ್ಲಿ ನಟ ಅವರು ಊರವರು? ಗಿಲ್ಲಿ ನಟ ನಿಮ್ಮೂರವರು. ನೀವೇನ್ ಮಾಡ್ತಾ ಇದ್ದೀರಾ? ಅಲ್ಲ, ಓದ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ? ಏನ್ ಓದ್ತಾ ಇದ್ದೀರಾ? ಯಾವ ಕಾಲೇಜಲ್ಲಿ? ಡಿ ಸಿ ತಮ್ಮಣ್ಣ ಅವರೇ ಈಗ ಗಿಲ್ಲಿನ ಒಪ್ಕೊಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಈಗ ನಿಮ್ಮೂರ ಗಿಲ್ಲಿ ನಟನ ಈಗ ಆಲ್ರೆಡಿ ಕಾಲೇಜಲ್ಲೆಲ್ಲ ಯಾವ ತರ ಟ್ರೀಟ್ ಮಾಡ್ತಾರೆ, ಯಾವ ತರ ಅಂತಾರೆ, ಮಾತಾಡ್ತಾರೆ? ಸುಮಾರು ಕಡೆ ಎಲ್ಲ ಇಂಡಿಯಾ ಬಿಟ್ಟು ಹೊಟ್ಟೋಗಿದೆ. ಗಿಲ್ಲಿನ ನೀವು ನೋಡಿದ್ದೀರಾ? ಇನ್ನೊಂದು ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಎಷ್ಟು ಬಾರಿ ನೋಡಿದ್ದೀರಾ? ನೀವು ಇದೇ ಊರವ್ರು ತಾನೆ? ಇಲ್ಲೇ ವಾಸ ಇರೋದು? ಈ ಗಿಲ್ಲಿ ನಟ ಈ ತರ ಆಗ್ತಾನೆ ಅಂತ ನಿಮ್ಗೆ ಏನಾದ್ರು ಗೊತ್ತಿತ್ತಾ ಮೊದಲು? ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ನಿಮಗೂ ಬಿಗ್ ಬಾಸ್ ಹೋಗ್ಬೇಕು ಅಂತ ಏನೋ ಅನ್ಸಿದ್ಯಾ? ನಗ್ತಾ ಇದಿಲ್ಲ, ಹೋಗ್ಬೇಕು ಅಂತ ಅನ್ಸಿದ್ಯಾ? ಹೋಗ್ಬೇಕು ಅಂತಂದ್ರೆ ಏನಾದ್ರು ಒಂದು ಟ್ಯಾಲೆಂಟ್ ಇರ್ಬೇಕು. ಗಿಲ್ಲಿ ನಟಂಗೆ ಇಷ್ಟೊಂದು ಎಲ್ಲ ಟ್ಯಾಲೆಂಟ್ ಇತ್ತಲ್ಲ, ಇಲ್ಲೆಲ್ಲ ಊರ್ಲೆಲ್ಲ ಎಲ್ಲರೂ ತಮಾಷೆಯಾಗಿ ನಗಿಸ್ತಾ ಇದ್ರು, ಮಾತಾಡಿಸ್ತಿದ್ರು ಅಂತ ಗೊತ್ತಿದೆ ನಿಮಗೆ? ಎಲ್ಲರೂ ನಗಿಸ್ತಾ ಇದ್ರಾ? ಅವಾಗ ಜನ ಏನಾದ್ರು ಬೈತಿದ್ರೆ ಇವನೇನು ತರ್ತಾರಲ್ಲ ಆಡ್ತಾನೆ ಅಂತ ಏನಾದ್ರು ಬೈತಿದ್ರೆ ಇಲ್ವಾ? ಸುಳ್ಳು ಹೇಳ್ಬಿಡಿ, ಸುಮ್ಮನೆ ಹೇಳಿ ನಿಜವಾಗ್ಲು. ಗೊತ್ತಿಲ್ಲ ಅಂತ ಒಂದೇ ಮಾತು ಕೇಳ್ಬಿಟ್ಟು. ಈಗ ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಏನಾದ್ರು ಒಂದು ಟ್ಯಾಲೆಂಟ್ ಇರ್ಬೇಕು. ನಿಮ್ಗೆ ಏನೋ ಟ್ಯಾಲೆಂಟ್ ಇದೆಯಾ?